ಶಿವಣ್ಣ ನಮಸ್ತೆ. ಶಿವಣ್ಣ ಇಲ್ಲಿ 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 ಶಿವಣ್ಣ ಇಲ್ಲಿ. ಶಿವಣ್ಣ, ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ, ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು. ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಲೈಫ್ಲಿ ಫಿಯರ್ ಇದ್ರೇನೆ ಮುಂದೆ ಬರೋಕ್ಕಾಗಲ್ಲ, ಭಯ ಭಕ್ತಿ ಇದ್ರೇನೆ ಮುಂದೆ ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ, ವಾಟ್ ಎವರ್ ವಿ ಡೂ. ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ. ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ. ಆವಾಗ ನಾವು ಅರ್ಜುನ್ ಜನ ಡೈರೆಕ್ಟ್ರು ಪರವಾಗಿಲ್ಲ, ಏನು ನಡೀತೆ ಬಿಡು, ನಾವು ಏನು ಮಾಡ್ತಾ ನಡೀತೆ ಅಂತ ಬಿಟ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ. ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ. 100% ಅವ್ರಿಗೆ ಒಂದು ವಿಷನ್ ಇರುತ್ತೆ. ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟರ್ನೆಲ್ಲ ಅರ್ದು ನುಂಗಿರ್ತಾರೆ ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು. ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ, ನಾನು ಮಾಡ್ತೀನ, ಕರೆಕ್ಟಾಗಿ ಮಾಡ್ತೀನ, ಓಕೆನಾ, ಇದು ಓಕೆನಾ, ಸ್ವಲ್ಪ ಎಕ್ಸ್ಪ್ರೆಷನ್ ಓವರಾಗಿ ಕೊಡ್ತೀನ. ಸೊ ಭಯ ಇರಬೇಕು ಆಲ್ವೇಸ್. ಭಯ ಇದ್ರೇ ಅದು ಮುಂದುವರಿಯೋದು ಹೊರತು ಇಲ್ಲಾಂದ್ರೆ ಕಷ್ಟ. ಅರ್ಜುನ್ ಸರ್. ಶಿವಣ್ಣ ಇಲ್ಲಿ ಅಂತ ಸರ್. ಅರ್ಜುನ್ ಸರ್, ಮೊದಲು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರರ್ ಸಿನಿಮಾಗಳು ಇಲ್ಲ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರ್ತಾ ಇರೋಣ. ಇತ್ತೀಚೆಗೆ ಯಾಕೋ ಕಮ್ಮಿ ಆಗ್ತಿದೆ. ಈಗ ಗಂಧದ ಗುಡಿ ಆಗಲಿ, ಅಪೂರ್ವ ಸಂಗಮ ಆಗಲಿ, ಒಡ ಹುಟ್ಟಿರೋದವರು ತುಂಬಾ ಬರ್ತಾ ಇತ್ತು. ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತದೆ. ಈ ಸಿನಿಮಾದಿಂದ ಮತ್ತೊಂದು ಬೇರೆ ತರದ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ? ಇಲ್ಲ, ಆ ಥರ ಸಿಕ್ಕಿದ್ರೆ ಓಕೆ. ಇಲ್ಲಾಂದ್ರೆ ಏನಾಗಬೇಕು, ಒಬ್ಬೊಬ್ರು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಂದು ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ. ನಾವು ಎಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅದು 100%. ಇದರಲ್ಲಿ ತುಂಬ ಚೆನ್ನಾಗಿದೆ. ನನಗೆ ನಾ ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ, ಉಪೇಂದ್ರ ಅವ್ರು ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ, ರಾಜ್ಬಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಬರ್ತಿಲ್ಲ. ಬಟ್ 3 ಜನ ಬರಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ವ್ಯಾಲ್ಯೂಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾಗ್ಬಿಟ್ಟು 100% ಬರ್ತಾ ಹೋಗುತ್ತೆ. ಏನು ಎಲ್ಲ ಹೀರೋಸು ಜೊತೆಲಿ ಮಾಡೋಂಥ ಇದು ಬರ್ತಾ ಇರುತ್ತೆ. ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ವಿ, ಇವಾಗ ಸದ್ಯಕ್ಕೆ ಕೇಳಲ್ಲ, ಅರ್ಜುನ್ ಜನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಈ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು. ಅರ್ಜುನ್ ಸರ್, ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಇದ್ದ ಆರ್ಟಿಸ್ಟ್ ಯಾರಂದರೆ ಶಿವಣ್ಣ, ಉಪೇಂದ್ರ ಇದ್ರ ಅಥವಾ ಆ ನಂತರ ಬಂದಿದ್ದು? ಸರ್, ಕತೆ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್. ಇದನ್ನು ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ, ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ. ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಶಿವಣ್ಣ ಅವರು. ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದ್ರೆ ಬೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ಥರ ರೇಖಿ ಮಾಡ್ತಾ ಇದ್ದಾಗ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನಿಗೆ ಒಂದ್ಸತಿ ಫೋನ್ ಮಾಡಿದೆ, ರಮೇಶ್ ಅಣ್ಣಗೆ, ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತಂದು. ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನಿಸ್ತು, ಅವ್ರಿಗೂ ಕೇಳಿದ್ವಿ, 3 ಜನಕ್ಕೂ ಕತೆ ಹೇಳಿದ್ವಿ, ದೇ ಗೇವ್ ದ ಆಪರ್ಚುನಿಟಿ ಸರ್. ಇದು ಅರ್ಜುನ್ ಸರ್ಗೆನೆ ಮಲ್ಟಿ ಸ್ಟಾರರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ, ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬೈಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊಡೆದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆ ಥರ ಸಿಚುವೇಶನ್ಗಳು ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ? ಸರ್, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಾನು ಒಂದು 150 ಸಿನಿಮಾ ಮಾಡಿದ್ದೀನಿ. ಆ ಫಿಲ್ಮ್ಗಳು ನೋಡ್ಕೊಂಡು ಕಲ್ತಿದ್ದೀನಿ. ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಈ ಸೀಟ್ಗೆ ಬಂದಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್. 3 ಜನನೂ ಇಲ್ಲೇ ಇದ್ದಾರೆ. ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗಾದರೆ ನನಗೊಂದು ತಂದೆ ಥರ ಕರೆದ್ಬಿಟ್ಟು, ಮಗನೇ ಇದು ನೋಡು ಹಿಂಗಿರುತ್ತೆ, ನಿನ್ಗೆ ಇಷ್ಟ ಅಂದರೆ ಹೀಗೆ ಮಾಡು, ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣಿ ಕೊಡ್ತಾರೆ ಸರ್. ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ 3 ಜನನು. ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ನಾನು ಹೇಳಿದ್ನಲ್ಲ ಬ್ರಹ್ಮ ಅಂತ, ಅದು ನಮ್ಮ ಉಪ್ಪಿ ಸರ್. ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ನ. ಸೊ ಅವ್ರು ಕರೆಕ್ಟಾಗಿ ಗೊತ್ತು, ನೋಡು ನೀನು ಹಣೆ ಬರ ಹಿಂಗಿರುತ್ತೆ, ನಾನೇ ಬರೆದಿರೋದು, ಹುಷಾರಾಗಿರೋ ಅಂತ. ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್. ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಈ 3 ಜನ ಕಾರಣ. ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದರೆ, ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು, ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕಾಗುತ್ತೆ, ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗುತ್ತೆ. ಅದೇ ಹೀರೋಗಳಿಗೆ ಮಾಡಬೇಕಾದ್ರೆ ಎಲ್ಲ ಕ್ಲಾಪ್ ಮಾಡ್ತಿರ್ತಾನೆ. ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನೋ, ನಾಟ್ ದ್ಯಾಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೇ ಅವ್ನು ನಿಜವಾದ ನಟ, ಇಲ್ಲಾಂದರೆ ಅವ್ನು ನಟ ಆಗಲ್ಲ. ಹಿ ಕಾಂಟ್ ಬಿ ಅನ್ ಆ್ಯಕ್ಟರ್. ನಾನು ಹೊಡಿಬೇಡ್ದು, ನಾನು ಹಂಗೆ ಯಾವಲ್ಲ. ನೋ, ಯು ಶುಡ್ ಟೇಕ್. ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು. ಇಲ್ಲ ರೀ, ನೋಡಿ ಇದು ಸಿನಿಮಾ ಅಂದರೆ, ಆ ಸಿನಿಮಾ ಯಾತಿಕಂಗೆ, ಆ ಪಾತ್ರ ಯಾಕೆ ಹಂಗೆ ನಡ್ಕೊಳ್ಳುತ್ತೆ, ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈ ಪಿಕ್ಚರ್ಲಿ
ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲ್ ಬರೋದು ನೋಡಿದ್ರೆ ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟರ್. ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್ನ ಅಷ್ಟೇ. ಶಿವಣ್ಣ ಅಂದರೆ ನಾಟ್ ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರಾಗ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆಕ್ಚುಲಿ ಅನ್ಕೊಂಡಿದ್ದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಅವ್ರು ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ದಾರೆ ಅಷ್ಟೇ.